ಏಯ್ ನೋಡಕೊಳ್ಳೆ ಪೆಂಗ ಇದ್ದಂಗಿದ್ದಾನೆ ಇವನನ್ನ ನಾನ್ ಟೆಸ್ಟ್ ಮಾಡ್ತೀನ. ಏನೋ ನಿನ್ ಗ್ರಾಚಾರ ಕೆಟ್ಟು ಈ ಮುಸ್ದಿನ್ ಕಟ್ಕೊಂಡಿದ್ಯಾ. ನಾನ್ ಆಗಿದ್ರೆ ಇಂಥವ್ರನ್ನ 10 ಸೇಸ್ತಾ ಇರ್ಲಿಲ್ಲ. ಕಾಮಿಡಿ ಸ್ಟಾರ್ ಅಂತಿದ್ಲು, ಈಗ ನೋಡಿದ್ರೆ ಪೆಂಗ ಅಂತವಳೆ. ಲೇ ಪೆಂಗ ಅಲ್ಲ ಕಣೆ, ಮಂಗನೆ. ಆದ್ರೆ ಗೌರ್ಮೆಂಟ್ ಕೆಲ್ಸ, ಅದಕ್ಕೆ ಮದ್ವೆ ಆಗಿದ್ದೀನಿ. ಮಂಗನ? ಅಬ್ಬಬ್ಬಬ್ಬಬ್ಬ, ಮೊನ್ನೆ ತನಕ ಅರ್ಜುನೇ ನನ್ ಪ್ರಾಣ, ಅರ್ಜುನೇ ನನ್ ಜೀವ ಅಂತಿದ್ದೆ. ಈಗ ಈ ಗೌರ್ಮೆಂಟ್ ಕೆಲ್ಸದವನ್ ಸಿಕ್ದ ಅಂತ ಈ ಗುಬಾಲ್ ನನ್ ಮಗನ್ ಮದ್ವೆ ಆಗಿದ್ಯಾ. ಅರ್ಜುನ ಯಾರು? ಹಾ, ಇವಳ್ ಬಾಯ್ ಫ್ರೆಂಡು. ಬಾಯ್ ಫ್ರೆಂಡ್ ಬೇರೆ ಇದ್ನ? ಅದು ಏಯ್ ಅಲ್ಲೇನ್ ಕೇಳ್ತ್ಯಾ, ಒಬ್ರಲ್ಲ 5 ಜನ. ಇವಳ ಸಿಂಗಲ್ ಸೀಟ್ ಸ್ಕೂಟರ್ ಅನ್ಕೊಂಡಿದ್ದೆ, ಇವಳು ನೋಡಿದ್ರೆ 5 ಸೀಟರ್ ಕಾರು ಗುರು. ಅಯ್ಯೋ ರೀ, ನಾನಾದ್ರೆ ಬರೀ 5 ಜನ, ಆದ್ರೆ ಇವಳು ಒಟ್ಟೊಟ್ಟಿಗೆ 11 ಜನ ಮೇಂಟೈನ್ ಮಾಡ್ತಾ ಇದ್ಲು. ಇವಳು ಯಾರು ಟಿಟಿನೇ ಇರ್ಬೇಕು. ನಾನಾದ್ರೆ 11 ಜನನ ಒಂದೇ ಊರಲ್ಲಿ ಮೇಂಟೈನ್ ಮಾಡ್ತಿದ್ದೆ, ಆದ್ರೆ ಇವಳು ಹೋಗಿ ದೂರಲ್ಲೆಲ್ಲ ಒಬ್ಬೊಬ್ಬ ಬಾಯ್ ಫ್ರೆಂಡ್ ನ ಮೇಂಟೈನ್ ಮಾಡ್ತಿದ್ಲು. ಎಲ್ಲೆಲ್ಲೋಗಿದ್ದಾಳೆ? ಎಲ್ಲೆಲ್ಲ? ಬೆಂಗಳೂರು, ಮಂಗಳೂರು, ತುಮಕೂರು, ಟಿಪ್ಟೂರು, ಮದ್ದೂರು. ಇವಳು ಮಿಸ್ KSRTC ಬಸ್ಸ ಟಿಕೆಟ್ ಫ್ರೀ ಅಂತ ಸಿಕ್ಕಿದ ಬಸ್ನೇ ಹತ್ಬಿಟ್ಟವಳಲ್ಲ ಗುರು. ರೀ, ನಾನಾದ್ರೆ ಲೋಕಲ್ಲು, ಆದ್ರೆ ಇವಳು ಇಂಟರ್ನ್ಯಾಷನಲ್. ಮಾಲ್ಡೀವ್ಸ್ಗೆ ಮಹೇಶ್ ಜೊತೆ, ರಷ್ಯಾಗೆ ರಮೇಶ್ ಜೊತೆ, ಸ್ಪೇನ್ಗೆ ಸುರೇ. ನಾನ್ ನೋಡಿದ್ರೆ ಊರೇ ದಾಟಿಲ್ಲ, ಇವ್ರು ಇಂಟರ್ನ್ಯಾಷನಲ್ ಟ್ರಿಪ್ಗಳೇ ಹೊಡೆದ್ಬಿಟ್ಟವ್ರೆ. ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ಯಾ, ಮಾಡ್ತೀನಿ ಇರು. ರೀ, ನಿಮ್ಗೆ ಇವಳು ಬಾಯ್ ಫ್ರೆಂಡ್ ಲೀಸ್ಟ್ ಹೇಳ. A ಫಾರ್ ಆನಂದ್, B ಫಾರ್ ಬಲರಾಜ್, C ಫಾರ್ ಚಂದನ್, D ಫಾರ್ ನಿಲ್ಸು. ಹುಡುಗರ್ ಕಾಲೇಜ್ ಅಟೆಂಡೆನ್ಸ್ ರಿಜಿಸ್ಟರ್ ಓದಂಗ್ ಗೊತ್ತಿದ್ಯಲ್ಲಮ್ಮ. ರೀ, ನಾನ್ ನಿಮ್ಗೆ ಇವಳು ಫ್ಲಾಶ್ ಬ್ಯಾಕ್ ಹೇಳ. ಏಯ್, ನನ್ ಫ್ಲಾಶ್ ಬ್ಯಾಕ್ ಏನಾದ್ರು ಟಚ್ ಮಾಡ್ದೋ ನೀನ್ ಹಿಸ್ಟ್ರಿ ಹೇಳ್ಬಿಡ್ತೀನಿ. ಅವಾಗ ಈ ನನ್ ಮಗ ಇಲ್ಲೇ ಸೂಸೈಡ್ ಮಾಡ್ಕೊಂಡ್ ಸತ್ತೋಗ್ಬಿಡ್ತಾನೆ. ಇನ್ನು ಏನ್ರೇ ಬಾಕಿ ಐತೆ? ಇಷ್ಟಿಲ್ ಬಂದಿರೋರೆಲ್ಲ ನಿಮ್ಮಿಬ್ರು ಇಷ್ಟಿಲೇ ಇದಾರಲ್ರೇ. ಏಯ್, ಸುಮ್ನೆ ಕುತ್ಕೊಳ್ಳೋ. ಏನೇ ಹೇಳ್ತೀಯಾ, ಏನೇ ಮಾತಾಡ್ತೀಯ ನನ್ ಬಗ್ಗೆ ನೀನು? ಹಾ, ತಗಿಲ್ಲ ಅವನು. ಬಾ, ನನಗ್ ಭಯ ಆಗುತ್ತೆ. ನಮ್ಮ ಹುಡುಗ ಹೇಳ್ತಿದ್ದ, ಮಗ ಹುಡುಗಿರ್ನ ಲವ್ ಮಾಡಿದ್ರೆ ಟೈಮ್ ಪಾಸ್ ಮಾಡಿ ಬಕ್ರ ಮಾಡಿ ಕೊನೆಗೊಂದಿನ ಗೌರ್ಮೆಂಟ್ ಜಾಬ್ ಇರೋ ಹುಡುಗನ ಮದುವೆ ಆಗಿ ಹೊರಟೋಗ್ಬಿಡ್ತಾರೆ ಅಂತ. ಆದ್ರೆ ಇವಾಗ ಗೊತ್ತಾಗ್ತಿದೆ, ಬಕ್ರ ಆಗೋದು ಅವರಲ್ಲ, ಗೌರ್ಮೆಂಟ್ ಜಾಬ್ ತಗೊಳ್ಳೋ ನಾವು ಅಂತ. ಕಾಲೇಜಲ್ಲಿ ಎಂಜಾಯ್ ಮಾಡಕ್ ಟೈಮ್ ಇದ್ರು ಎಂಜಾಯ್ ಮಾಡಿದೆ. ಕಷ್ಟಪಟ್ಟು ಓದಿ 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 ಡಿಗ್ರಿ ಮುಗಿಸ್ದೆ. ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರ್ದು ಪಾಸ್ ಮಾಡಿದೆ. ಕೊನೆಗೊಂದಿನ 30 ಆದ್ಮೇಲೆ ಗೌರ್ಮೆಂಟ್ ಜಾಬ್ ಸಿಕ್ತು ಅಂತ ಮನೇಲಿ ತೋರಿಸೋ ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿನ ಮದುವೆ ಮಾಡ್ಕೊಂಡೆ. ನಾನ್ ಟ್ರೈಲರೂ ನೋಡ್ದೆ, ಡೈರೆಕ್ಟ್ ಸಿನಿಮಾ ನೋಡ್ತೀನಿ ಅಂತ ಬಂದ್ರೆ ಇಲ್ಲಿ ಪಿಕ್ಚರ್ ಆಲ್ರೆಡಿ 100 days ಓಡ್ಬಿಟ್ಟೈತಲ್ಲ ಗುರು. ಪರವಾಗಿಲ್ಲ, ಗೌರ್ಮೆಂಟ್ ಜಾಬ್ ತಗೊಳ್ಳೋರೆಲ್ರು ದಡ್ರಲ್ಲ. ನೀವಿಬ್ರು ಓದಿದ್ದು ಜೊತೆಗೆ, ಬೆಳೆದಿದ್ದು ಜೊತೆಗೆ, ಶಾಪಿಂಗ್ ಮಾಡಿದ್ದು, ಜೊತೆಗೆ, ರೀಲ್ಸ್ ಮಾಡಿದ್ದು,